ಇತ್ತೀಚೆಗೆ ನಡೆದ ಅಪಘಾತವೊಂದರಲ್ಲಿ ಸ್ವಲ್ಪದರಲ್ಲೇ ಪಾರಾದವ್ರ ಬಗ್ಗೆ ಮಾತಾಡ್ತಾ ಸ್ನೇಹಿತರು ಹೇಳಿದರು, ಅಯ್ಯೋ ಅಕಸ್ಮಾತ್ ಅವರೇನಾದರೂ 5 ನಿಮಿಷ ಮೊದಲೇನಾದರೂ ಹೋಗಿದ್ರೆ ಅನಾಹುತ ಆಗಿಬಿಡ್ತಿತ್ತು, ನೋಡಿ ಪಾರಾಗ್ಬಿಟ್ರು, ಸತ್ಯ ಹೋಗ್ತಿದ್ರು ಇಲ್ಲದೆ ಹೋದರೆ ಅಂದರು. ಆಗ ನನಗೆ 2 ಘಟನೆ ನೆನಪಾಯಿತು. ನಾನು ನಮ್ಮ ಕಾಲೇಜಿಗೆ ಹೋಗ್ತಾ ಇದ್ದೆ. ನನ್ನ ಕಾರಿನ ಮುಂದೆ ಬಲಭಾಗದಲ್ಲಿ ಒಂದು ಸ್ಕೂಟರ್ ಮೇಲೆ ಒಂದು ಪುಟ್ಟ ಸಂಸಾರ ಹೋಗ್ತಾಯಿತ್ತು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕದು. ನಾನೇ ಕಾರ್ ಓಡಿಸ್ತಾ ಇದ್ದೆ. ನನ್ನ ಬಲಭಾಗದಲ್ಲಿ ಮುಂದೆ ಸ್ಕೂಟರ್ ಮೇಲೆ ಪುಟ್ಟ ಸಂಸಾರ, ಹಿಂದೆ ಹೆಂಡತಿ ಪುಟ್ಟ ಮಗುನ ಎತ್ಕೊಂಡು ಕೂತಿದ್ದಾರೆ, ಗಂಡ ಸ್ಕೂಟರ್ ನಡೆಸ್ತಾ ಇದ್ರು. ರಸ್ತೆ ವಾಹನ ಸಂಚಾರ ಏನು ಜಾಸ್ತಿ ಇರಲಿಲ್ಲ. ಅಲ್ಲಿ ಶಿವನಗರ ಅಂತ ಒಂದು ಏರಿಯಾ ಬರ್ತದೆ. ಅಲ್ಲಿ ಬಂದಾಗ ಒಂದು ರಸ್ತೆ ಉಬ್ಬಿರುತ್ತಲ್ಲ, ಹಂಪ್ ಅಂತ ಅಂತೀವಲ್ಲ, ವೇಗ ನಿಯಂತ್ರಣ ಮಾಡೋಕ್ಕೆ ಹಾಕಿದ್ದಾರೆ. ಪ್ರಾಯಶಃ ಗಂಡ ಅದನ್ನು ಗಮನಿಸಲಿಲ್ವೋ ಅಥವಾ ಈಕೆನೇ ಸರಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ಲಿಲ್ವೋ ಗೊತ್ತಿಲ್ಲ. ಸ್ಕೂಟರ್ ಧಡಾರ ಅಂತ ಒಬ್ಬನೇ ಏರಿದಾಗ ಸ್ಕೂಟರ್ ಮೇಲೆ ನಿಯಂತ್ರಣ ತಪ್ಪು ಹೋಯಿತು. ಹಿಂದೆ ಕುಳಿತಿದ್ದ ಹೆಂಡತಿ ಕೈಲಿದ್ದ ಮಗು ಹಾರಿ ರಸ್ತೆ ಮಧ್ಯದಲ್ಲಿ ಬಂದು ಬಿದ್ದುಬಿಡ್ತು. ಆಕೆ ಬಲಭಾಗದಲ್ಲಿ ಬಿದ್ದಾಗ ರಸ್ತೆ ವಿಭಜಕ ಇರುತ್ತಲ್ಲ, ಡಿವೈಡರ್, ಆಕೆ ತಲೆಗೆ ಬಡಿದು ರಕ್ತ ಸೋರೋಕ್ಕೆ ಶುರು ಆಯಿತು. ಗಂಡ ಹಾರಿ ಮುಂದೆ ಬಿದ್ದಿತು. ಕ್ಷಣಾರ್ಧದಲ್ಲಿ ಇದಾಗಿತ್ತು. ಕೆಳಗೆ ಬಿದ್ದ ತಾಯಿಗೆ ತನ್ನ ತಲೆಗೆ ಪೆಟ್ಟಿದ್ರಿಗೆ ಎಚ್ಚರನೇ ಇಲ್ಲ, ತಲೆ ಪೆಟ್ಟಾದದ್ದು. ತನ್ನ ಮಗುಗೆ ಏನಾಯಿತು ಅಂತ ಹೇಳಿ ಹವು ಹಾರಿ ಗಾಬರಿಯಿಂದ ಓಡಬೇಕಂತ ಇದ್ದಾಳೆ. ಅಷ್ಟರಲ್ಲಿ ಒಂದು ಲಾರಿ ಬಂತು, ರಸ್ತೆ ಮಧ್ಯೆ ಬಿದ್ದು ಮಗುವಿನ ಮೇಲೆ ಹೋಯಿತು. ಹವು ಹಾರಿ ತಾಯಿ ರಸ್ತೆ ಕಡೆಗೆ ಓಡಿದ್ಲು. ಆಶ್ಚರ್ಯ ಸ್ವಾಮಿ, ಕೆಳಗೆ ಬಿದ್ದ ಮಗು ತಲೆ ಕೂಡ ಎತ್ತಿಲ್ಲ. ಅದು ಲಾರಿ ಗಾಲಿಗಳು ಆ ಕಡೆ ಈ ಕಡೆ ಹರಿದು ಹೋದರೂ ಮಗುಗೊಂದು ಚೂರು ಪೆಟ್ಟಾಗಿಲ್ಲ. ಲಾರಿ ಕೆಳಗೆ ಇದ್ದು ಕೂಡ ಬದುಕೊಂಡಿತ್ತು ನೋಡಿ ಮಗು ಅಲ್ವಾ. ಬದುಕೋದಿದ್ದರೆ ಹೇಗೆ ಸ್ವಾಮಿ. ಮುಂದೆ ಕೆಲವೇ ದಿವಸ ಇನ್ನೊಂದು ಘಟನೆ ವರದಿಯಾಗಿತ್ತು. ನಗರದ ಮಧ್ಯದಲ್ಲಿರುವಂಥ ಒಂದು ದೊಡ್ಡ ವೃತ್ತ ಇದೆ. ಆ ವೃತ್ತದಲ್ಲಿ ಕಲ್ಲಿನ ಕಟ್ಟೆ ಇದೆ ಅಲ್ಲ, ಅದರ ಆ ಕಡೆ ಬಾಜು ಒಂದು ಹೋಟೆಲ್ ಇದೆ. ಅಲ್ಲಿ ಬೆಳಗ್ಗೆ ಒಂದಿಷ್ಟು ಜನ ಕಾಫಿ ತಿಂಡಿಗೆ ಬಂದು ಕೂತಿದ್ರಂತೆ. ಆಗ ಅಲ್ಲಿಗೆ ಒಂದು ಲಾರಿ ಬಂತು ವೇಗವಾಗಿ. ಈ ಕಲ್ಲಿನ ಬೌಲ್ಡರ್ಸ್ ಹೇರ್ಕೊಂಡು ಬಂದಿದೆ, ದೊಡ್ಡ ದೊಡ್ಡ ಕಲ್ಲು ಹೇರ್ಕೊಂಡು ಬಂದಿದೆ, ತೂಕ ಜಾಸ್ತಿ ಅಲ್ವಾ. ಲಾರಿ ನಿಯಂತ್ರಣ ತಪ್ಪಿಕೊಂಡು ಹೋಗಿ ಬಂದು ವೃತ್ತಕ್ಕೆ ಹೊಡಿತು, ಕಲ್ಲಿನ ವೃತ್ತಕ್ಕೆ. ಅದು ಹಾರಿ ಹೋಗಿ ಹೋಟೆಲ್ ಗೋಡೆಗೆ ಅಪ್ಪಳಿಸ್ತು. ಗೋಡೆಗೆ ಕಲ್ಲಿನ ಲಾರಿ ಹೋಗಿ ಅಪ್ಪಳಿಸಿದಾಗ ಗೋಡೆ ಒಂದು ಭಾಗ ಒಡೆದು ಕೆಳಗೆ ಕೂತಿದ್ರಲ್ಲ, ಒಳಗಡೆ ಕಾಫಿ ಕುಡಿತಾ ಕೂತಿದ್ರಲ್ಲ, ಅವ್ರ ತಲೆ ಮೇಲೆ ಬಿತ್ತಂತೆ. ಇಬ್ಬರೂ ಸ್ಥಳದಲ್ಲೇ ಮೃತರಾದರು ಅಂತ. ಯಾವ ಚಿಂತೆಯೂ ಇಲ್ಲದೆ ಬೆಳಿಗ್ಗೆ ಆರಾಮಾಗಿ ಕಾಫಿ ಕುಡಿತಾ ಕಟ್ಟಡ ಭದ್ರ ಅಂತ ನಂಬಿ ಕೂತಿಂಥವ್ರು ಪ್ರಾಣ ಕಳ್ಕೊಂಡಿದ್ರು ನೋಡಿ. ಲಾರಿ ಕೆಳಗೆ ಹೋದಂಥ ಮಗು ಬದುಕಿದೆ. ಯಾವ ಚಿಂತೆ ಇಲ್ಲದೆ ಕಾಫಿ ಕುಡಿತಾ ಕೂತವ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಅಂದರೆ ಸಾವು ಯಾವಾಗ, ಎಲ್ಲಿ, ಹೇಗೆ ಬಂದೀತು ಅನ್ನೋದನ್ನು ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಪೂರ್ವ ನಿರ್ಧಾರಿತ ಅಂತ ನಾವು ಕರಿತೇವೆ. ಭಗವಂತನ ಕೃಪೆ ಇದ್ದರೆ ಮೃತ್ಯು ಮುಖದಲ್ಲಿದ್ದು ನಿರಾಳವಾಗಿ ಮರಳಿ ಬರಬಹುದು. ಅದಿಲ್ಲದೆ ಹೋದರೆ ಭದ್ರತೆ ವಜ್ರ ಪಂಜರದಲ್ಲಿದ್ದು ಕೂಡ ಪ್ರಾಣ ಕಳ್ಕೊಳ್ಬೇಕಾಗತ್ತೆ. ಆದರೆ ನಾನು ಅನ್ನೋದು ಹೀಗೆ, ನಮ್ಮ ಕೈಯಲ್ಲಿ ಇಲ್ಲದಂಥ ಸಾವಿರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಬೇಂದ್ರೆಯವರು ಬಹಳ ಚೆಂದ ಹೇಳ್ತಿದ್ರು, ನನಗೆ ಸಾವಿನ ಬಗ್ಗೆ ಹೆದರಿಕೆ ಇಲ್ಲ, ಯಾಕಂದರೆ ನಾನು ಇರೋ ತನಕ ಸಾವು ಬರೋಲ್ಲ, ಅದು ಬಂದಾಗ ನಾನು ಇರೋಲ್ಲ ಅಂತ. ಅದರಿಂದ ನಮ್ಗೆ ತೊಂದರೆ ಕೊಡೋದಂಥ ಸಾವಿನ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಮಾಡಬೇಕಾದದ್ದು ಬದುಕಿನ ಬಗ್ಗೆ, ಬದುಕಿರುವಂಥ ರೀತಿ ಬಗ್ಗೆ. ಇರುವಷ್ಟು ದಿವಸ ದಿನದಲ್ಲಿ ಏನೆಲ್ಲ ಪ್ರಯೋಜನಕಾರಿ ಕೆಲಸಗಳನ್ನು ಮಾಡಬಹುದು ಎಂಬುದರ ಬಗ್ಗೆ. ನಮ್ಮ ಜೀವನ ನಾಳೆ ಬೆಳಗ್ಗೆನೇ ಮುಗಿಬಹುದು, ಆದರೆ ಇಂದು ಬದುಕಿರೋ ಸತ್ಯ ಅಲ್ವಾ, ನಾಳಿನ ಚಿಂತೆ ಯಾಕೆ? ಈ ಬದುಕಿರುವ ಕ್ಷಣಗಳನ್ನು ಚಿರಂಜೀವಿಗಳನ್ನಾಗಿ ಮಾಡೋದು ನಮ್ಮ ಮಾಡುವ ಕೆಲಸಗಳು, ಚಿಂತನೆಗಳು ಮತ್ತು ಆಶಯಗಳು. ಯಾವ ಕೆಲಸ ನಾವು ಮಾಡ್ತೀವಿ, ಯಾವ ಚಿಂತನೆ ಮಾಡ್ತೀವಿ, ಯಾವ ಆಶಯಗಳನ್ನು ಹೊಂದಿದ್ದೇವೆ ಅನ್ನೋದು ಬದುಕಿನ ಕ್ಷಣಗಳನ್ನು ಚಿರಂಜೀವಿಯನ್ನಾಗಿ ಮಾಡ್ತದೆ.